ಹಾಯ್ ಎಲ್ರಿಗೂ ನಮಸ್ಕಾರ. ನಿಮ್ಮ ರಾಕೇಶ್ ಬ್ಲಾಗ್ಗೆ ಸ್ವಾಗತ. ಆ, ಈಗ ಲಾಸ್ಟ್ ಒಂದು 5 days ಇಂದ ನಾನು ಯಾವುದು ವಿಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಯಾಕೆ ಅಂದರೆ ನನ್ನ ಹತ್ರ ಸಿಸ್ಟಮ್ ಪ್ರಾಬ್ಲಮ್ ಆಗಿತ್ತು. ಸೊ ಮತ್ತು ನಾನು ಮುಂಚೆ ವರ್ಕ್ ಮಾಡ್ತಾ ಇದ್ದಿದ್ದು ಈ ಲ್ಯಾಪ್ಟಾಪಲ್ಲಿ. ಈ ಲ್ಯಾಪ್ಟಾಪ್ನ ನಾನು ಎಕ್ಸ್ಟರ್ನಲ್ ಮಾನಿಟರ್ ಆಗಿ ಅದನ್ನ ಯೂಸ್ ಮಾಡಿಕೊಂಡು ವರ್ಕ್ ಮಾಡ್ತಿದ್ದೆ. ಇವಾಗ ನಾನು ಸೆಕೆಂಡ್ ಹ್ಯಾಂಡ್ ಒಂದು ಒಳ್ಳೆ ಸಿಸ್ಟಮ್ ತೊಗೊಂಡಿದ್ದೀನಿ. ಇದು ಯಾಕೆ ಚೇಂಜ್ ಮಾಡಿದೆ, ಯಾಕೆ ವಿಡಿಯೋಸ್ ಬರಲಿಲ್ಲ ಅಂತ ಅಂದರೆ, ನಾನು ಆಲ್ಮೋಸ್ಟ್ ಇದನ್ನ 2 ವರ್ಷದಿಂದ ಯೂಸ್ ಮಾಡ್ತಿದ್ದೆ ಈ ಲ್ಯಾಪ್ಟಾಪ್ನ. ಏನು ಪ್ರಾಬ್ಲಮ್ ಮತ್ತೆ ಏನಾಗಿರಲಿಲ್ಲ. ಬಟ್ ಆದರೆ ಈಗ ರೀಸೆಂಟ್ಲಿ ನಾನು ಕೆಲವೊಂದು 4K ವಿಡಿಯೋಸ್ ಎಡಿಟ್ ಮಾಡೋದಾಗಲಿ, ಮೋಷನ್ ಗ್ರಾಫಿಕ್ಸ್ ಎಡಿಟ್ ಮಾಡೋದು ಸ್ವಲ್ಪ ಜಾಸ್ತಿ ಆಯಿತು. ಹಾಗಾಗಿ ಈ ಲ್ಯಾಪ್ಟಾಪ್ ಲೆನೋವೋ ಐಡಿಯಾಪ್ಯಾಡ್ 3, ಈ ಲ್ಯಾಪ್ಟಾಪಲ್ಲಿ ಗ್ರಾಫಿಕ್ ಕಾರ್ಡ್ ಸ್ವಲ್ಪ ಕಮ್ಮಿ ಇರೋದ್ರಿಂದ 4GB ಗ್ರಾಫಿಕ್ ಕಾರ್ಡ್ ಇದೆ ಇದರಲ್ಲಿ. ಇದು ನನ್ನ ವರ್ಕ್ಗೆ ಸಪೋರ್ಟ್ ಆಗಲಿಲ್ಲ. ಈಗ ನಾನು ಆಲ್ಮೋಸ್ಟ್ ರಾ ಫೈಲ್ಸು 4K ವಿಡಿಯೋ ಎಡಿಟಿಂಗು ಈ ಥರ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಇದು ಲ್ಯಾಪ್ಟಾಪ್ ಸಪೋರ್ಟ್ ಆಗಲಿಲ್ಲ. ಸಪೋರ್ಟ್ ಆಗದೆ ಇರೋದ್ರಿಂದ ಇನ್ನೊಂದು ಸಿಸ್ಟಮ್ ತಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು ತಗೊಂಡಿದ್ದು. ಮತ್ತು ಇದು ನಾನು ವರ್ಕ್ ಮಾಡದೆ 5 ದಿನ ಹಾಗೆ ಇಟ್ಟಿದ್ದೆ. ಯಾಕೆಂದರೆ ನಾನು ವರ್ಕ್ ಮಾಡಬೇಕು ಅಂತ ಕೂತಾಗೆಲ್ಲ ಏನಾಗೋದು, ಗ್ರಾಫಿಕ್ ಕಾರ್ಡ್ ಆಫ್ ಆಗೋದು, ಈ ಕಡೆ ಎಕ್ಸ್ಟರ್ನಲ್ ಮಾನಿಟರ್ ಆಫ್ ಆಗಿ ಸಪೋರ್ಟ್ ಆಗ್ತಾ ಇಲ್ಲ ಅಂತ ನೋಟಿಫಿಕೇಶನ್ ಬರೋದು, ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಾ ಇತ್ತು. ಸೊ ಹಾಗಾಗಿ ಗ್ರಾಫಿಕ್ ಕಾರ್ಡ್ ಏನಾದ್ರು ಪ್ರಾಬ್ಲಮ್ ಆಗಬಹುದು ಅಂತ ಹೇಳ್ಬಿಟ್ಟು ಇದನ್ನು ಹಾಗೆ ಇಟ್ಬಿಟ್ಟು ಈಗ 5 ದಿನ ಆದಮೇಲೆ ಆ್ಯಕ್ಚುಲಿ ನಾನು ಸಂಡೇ ಹೊಸ ಪಿ ಸಿನೇ ತಗೊಳ್ಳೋಣ ಅಂತ ಹೋಗಿದ್ದೆ. ಹೊಸ ಪಿ ಸಿ ತಗೊಳ್ಳೋಣ ಅಂತ ಹೋಗಿ ನನ್ನದೇ ಒಂದು ಕಾನ್ಫಿಗರೇಷನ್ನ ರೆಡಿ ಮಾಡಿಕೊಂಡು ಕೊಟೇಶನ್ ಎಲ್ಲ ಹಾಕ್ಸ್ಕೊಂಡು EMI ಲೋನ್ ಮೇಲೆ ತಗೊಳ್ಳೋಣ ಅಂತ ಹೋಗಿದ್ದೆ. ಆದರೆ EMIನಲ್ಲಿ ಆಗಲಿಲ್ಲ. ಅವತ್ತಿನ ದಿನನೇ ನಾನು ನನಗೆ ಗೊತ್ತಿರೋ ಒಬ್ಬರ ಹತ್ರ ಹೋಗ್ಬಿಟ್ಟು ಒಂದು ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡೆ, ನನ್ನ ಹತ್ರ ಇಷ್ಟಿಷ್ಟೇ ಅಮೌಂಟ್ ಇದೆ, ನಾನು ಇದನ್ನ ಫಸ್ಟ್ ಕೊಡ್ತೀನಿ, ನಿಮಗೆ ಮಿಕ್ಕಿರೋ ಬ್ಯಾಲೆನ್ಸ್ ಏನಾದರೂ ಇದ್ದರೆ ನಾನು ಒಂದು 2 monthsಲ್ಲಿ ಮಂತ್ಲಿ ಕೊಟ್ಟು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದಾಗ ಅವರು ನನಗೆ ಈ ಪಿ ಸಿ ಕೊಟ್ಟರು. ಇದು ನನಗೆ ನನ್ನ ಬಜೆಟಲ್ಲಿ ಒಂದು ಒಳ್ಳೆ ಪಿ ಸಿ ಸಿಕ್ಕಿದೆ. ಸೊ ನನ್ನ ಬಜೆಟ್ ಇದ್ದಿದ್ದು ತುಂಬ ಕಮ್ಮಿ. ಅದರಲ್ಲಿ ಮತ್ತೆ ಮಂತ್ಲಿ ನಾನು ಪೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಒಂದು ಅಮೌಂಟು 38,000ವರೆಗೂ ನಾನು ಪೇ ಮಾಡಿ, ಇನ್ನು ಮಿಕ್ಕಿದ್ದನ್ನು ನಾನು ಇನ್ನೊಂದು 2-3 ತಿಂಗಳಲ್ಲಿ ನಾನು ಕೊಡ್ತೀನಿ ಅಂತ ಹೇಳಿ ಮಂತ್ಲಿ 5 or 10 ಹಿಂಗೆ ಕೊಟ್ಟುಬಿಟ್ಟು ನಾನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿ ಈ ಪಿ ಸಿನ ತೊಗೊಂಡ್ಬಂದಿದ್ದೀನಿ. ಆದರೆ ಒಳ್ಳೆ ಕಾನ್ಫಿಗ್ರೇಷನ್ ಇದೆ, ಒಳ್ಳೆ ಸ್ಪೀಡ್ ಜನ್ರೇಟ್ ಮಾಡ್ತಾ ಇದೆ, ತುಂಬ ಚೆನ್ನಾಗಿದೆ. ಈಗ ನನಗೆ 4K ಎಡಿಟಿಂಗ್ ಮಾಡಿದ್ರು ಏನು ಪ್ರಾಬ್ಲಮ್ ಆಗಲ್ಲ ಅಂತ ಪಿ ಸಿನ ನಾನು ತಗೊಂಡಿದ್ದೀನಿ. ನಾನು ಬಿಲ್ಡ್ ಮಾಡಿಸ್ಕೊಂಡಿದ್ರು ಇಂಥ ಪಿ ಸಿ ತಗೊತಿದ್ದೋ ಇಲ್ವೋ ಗೊತ್ತಿಲ್ಲ. ಬಟ್ ಆದರೆ ಇದು ಒಂದು ಒಳ್ಳೆ ಪಿ ಸಿ. ಅದ್ರ ಬಿಲ್ಡ್ ಮಾಡಿದ್ರೆ ಹೊಸದು ವ್ಯಾರಂಟಿ ಜಾಸ್ತಿ ಇರುತ್ತೆ ಅನ್ನೋ ಒಂದು ನಂಬಿಕೆ ಇರುತ್ತೆ ಅಷ್ಟೇ. ಇನ್ನೊಂದು ಈ ಪಿ ಸಿ ನನಗೆ ಆಲ್ಮೋಸ್ಟ್ 2 years ಹೊಟ್ಟೆ ತುಂಬಿಸಿದೆ. ತುಂಬ ಇಷ್ಟ ಇದೆ ನನ್ನ ಪಿ ಸಿ. ಇದನ್ನ ಹಾಗೆ ಇಟ್ಟಿರ್ತೀನಿ. ನಮ್ಮ ಊರಿಗೆ ಎಲ್ಲಾದ್ರೂ ಹೋದಾಗ ಎಮರ್ಜೆನ್ಸಿ ವಿಡಿಯೋ ಎಡಿಟಿಂಗ್ ಏನಾದರೂ ಬಂದರೆ ಇದರಲ್ಲಿ ವಿಡಿಯೋ ಎಡಿಟಿಂಗ್ ಮಾಡ್ತೀನಿ. ಇದು ತುಂಬ ಚೆನ್ನಾಗಿದೆ, ಇನ್ನೂ ತುಂಬ ಚೆನ್ನಾಗಿದೆ. ಆದರೆ ನಾನು ತಗೊಂಡಿರೋ ರೀಸನ್ನು ಸಪೋರ್ಟ್ ಆಗ್ತಾ ಇಲ್ಲ. ಈಗ 2K 1080pನಲ್ಲಿ ನಾವು ಎಡಿಟಿಂಗ್ ಮಾಡ್ತೀವಿ ಅಂದರೆ ಓಕೆ, ಎನಫ್. ಈ 4GB ಗ್ರಾಫಿಕ್ ಕಾರ್ಡು ಎನಫ್ ಅಂತ ಹೇಳ್ಬೋದು. ಆದರೆ ನಾನು 4Kನಲ್ಲಿ ಎಡಿಟ್ ಮಾಡ್ತೀನಿ, ರಾ ಫುಟೇಜಸ್ನ ಯೂಸ್ ಮಾಡ್ತೀನಿ ಅಂದರೆ ಆಗಲ್ಲ. ಇನ್ನೊಂದು 2 or 3 months ಆದಮೇಲೆ ಒಂದು ರೂಮಿಗೆ ಶಿಫ್ಟ್ ಮಾಡ್ಕೊತೀನಿ. ಬರೀ ಅಲ್ಲಿ ಎಡಿಟಿಂಗ್ ಮಾತ್ರ ಆಫೀಸ್ ಥರ ಮಾಡಿಕೊಂಡು, ಈಗ ಕ್ಲೈಂಟ್ಸ್ಗಳು ಬರ್ತಾ ಇರ್ತಾರೆ ವಿಡಿಯೋಸ್ ಕೊಡೋದಕ್ಕಾಗಲಿ, ತಗೊಂಡು ಹೋಗೋದಕ್ಕಾಗಲಿ, ವರ್ಕ್ ಅಸೈನ್ ಮಾಡೋಕ್ಕೆ ಮನೆಗೆ ಬರ್ತಾ ಇರ್ತಾರೆ ಕೆಲವೊಬ್ರು. ಹಾಗಾಗಿ ನಾನು ಪೂರ್ತಿ ಒಂದು ರೂಮ್ನ ರೆಂಟಿಗೆ ತೊಗೊಂಡು ಅಲ್ಲಿ ಆಫೀಸ್ ಥರ ಮಾಡೋಣ ಅಂತ. ಇನ್ನೊಂದು 2 to 3 months, ನವಂಬರ್ ಫಸ್ಟ್ ವೀಕಲ್ಲೆಲ್ಲ ಶಿಫ್ಟ್ ಆಗ್ತೀನಿ. ಬೆಳಗ್ಗೆ ಹೋಗಿ ಸಂಜೆ ಬರೋ ಥರ ಮಾತ್ರ ಅಲ್ಲಿ ವರ್ಕ್ ಮಾಡ್ತೀನಿ. ಇಲ್ಲಿ ಮನೇಲಿ ಏನಾಗುತ್ತೆ ಅಂದರೆ, ಮನೇಲಿ ನನ್ನ ವೈಫ್ ಇರ್ತಾರೆ, ಆಮೇಲೆ ಅಮ್ಮ
ತಂಗಿ ಎಲ್ಲರೂ ಇರ್ತಾರೆ, ಮನೆಗೆ ಬಂದು ಜನ ಬಂದು ಹೋಗೋದು ಮಾಡಿದ್ರೆ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಸೊ ಹಂಗಾಗಿ ನಾನು ಈ ಡಿಸಿಷನ್ ಬಂದಿದ್ದೀನಿ. ಇನ್ನೊಬ್ರು ನನ್ನ ಫ್ರೆಂಡ್ ಇದ್ದಾರೆ, ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಎಡಿಟಿಂಗಲ್ಲಿ. ನಾನು ಎಲ್ಲಾದರೂ ಫೋಟೋಶೂಟ್ಗೆ ಎಲ್ಲಾದರೂ ಹೋದಾಗ ಅವರು ನನ್ನ ಬದಲು ಅಲ್ಲಿ ಎಡಿಟ್ ಮಾಡಿಕೊಂಡು ಅವ್ರು ಅದೇ ರೂಮಲ್ಲೇ ಇರ್ತಾರೆ. ಸೊ ಹಾಗಾಗಿ ನಾನು ರೂಮಿಗೆ ಶಿಫ್ಟ್ ಮಾಡ್ತೀನಿ ಎಲ್ಲ ಸಿಸ್ಟಮ್ಗಳನ್ನ. ಸೊ ಇದಿಷ್ಟು ನಾನು ಹೇಳೋಣ ಅಂತ ಇವತ್ತು ವ್ಲಾಗ್ ಮಾಡಿದೆ. ಮೊನ್ನೆ ನಾನು ನಿಮ್ಗೆ ಹೇಳಿದ್ದೆ ಆಲ್ರೆಡಿ ಎಡಿಟಿಂಗ್ದು ವ್ಲಾಗ್ ಮಾಡ್ತೀನಿ ಅಂತ. ಮೊನ್ನೆ ನಾನು ಎಡಿಟಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ, ಬಟ್ ಅದೇ ಟೈಮಲ್ಲೇ ಈ ಲ್ಯಾಪ್ಟಾಪು ಸಪೋರ್ಟ್ ಆಗಲಿಲ್ಲ. ಯಾರಿಗೆ ಈ ವಿಡಿಯೋ ಎಡಿಟಿಂಗ್ ಆಗಿರ್ಬೋದು, ಫೋಟೋ ಎಡಿಟಿಂಗ್ ಆಗಿರ್ಬೋದು, ಫೋಟೋ ಶೂಟ್ ಮಾಡಿಸ್ಬೇಕು ಅಂತ ಅಂದರೆ, ಬೇಬಿ ಶೂಟ್, ಈವೆಂಟ್ ಶೂಟ್, ಕಾರ್ಪೊರೇಟ್ ಶೂಟ್, ಯಾವುದೇ ಥರ ಶೂಟ್ ಇದ್ರೂ ಪ್ಲೀಸ್ ಹೇಳಿ. ನಾನು ಆದಷ್ಟು ಕಮ್ಮಿ ರೇಟಲ್ಲಿ ನಾನು ನಿಮಗೆ ಮಾಡಿಕೊಡ್ತೀನಿ. ಇನ್ನು ನಿಮಗಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರಿಗೆ ಫೋಟೋಗ್ರಫಿ ಬೇಕಿದ್ದರೂ ಪ್ಲೀಸ್ ಇನ್ಫಾರ್ಮ್ ಮಾಡಿ. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಪ್ಲೀಸ್ ಲೈಕ್ ಮಾಡಿ. ಇನ್ಮೇಲೆ ಸಾಧ್ಯ ಆದರೆ ಒಳ್ಳೊಳ್ಳೆ ವಿಡಿಯೋನ ದಿನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈಗ ಒಂದು ಸ್ವಲ್ಪ ನಾನು ಕೆಲವೊಂದು ವರ್ಕ್ಗಳು ಕಮ್ಮಿ ಇರೋದ್ರಿಂದ ವಿಡಿಯೋನು ಜಾಸ್ತಿ ಮಾಡೋಕ್ಕೆ ಹೋಗ್ತಾ ಇಲ್ಲ. ಆದಷ್ಟು ವರ್ಕ್ ಮತ್ತು ಫೋಟೋಗ್ರಫಿ ಏನಾದ್ರು ಬಂದರೆ ನಿಮಗೆ ಫೋಟೋಗ್ರಫಿ ಬಗ್ಗೆನೂ ಹೇಳ್ತಾ ಹೋಗ್ತೀನಿ. ಹಾಗೆ ವಿಡಿಯೋ ಎಡಿಟಿಂಗ್ ಬಗ್ಗೆನೂ ಕೆಲವೊಂದು ಟಿಪ್ಸ್ಗಳನ್ನ ಕೊಡ್ತಾ ಇರ್ತೀನಿ. ವಿಡಿಯೋ ಎಡಿಟಿಂಗ್ ಹೇಗೆ ಮಾಡಬೇಕು, ಎಫೆಕ್ಟ್ಸ್ಗಳನ್ನ ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋದನ್ನ ನಾನು ಕೆಲವೊಂದು ಟಿಪ್ಸ್ ಮುಂದೆ ಯಾವತ್ತಾದರೂ ಕೊಡ್ತಾ ಹೋಗ್ತಾ ಇರ್ತೀನಿ. ಇಂಥ ಒಳ್ಳೊಳ್ಳೆ ವಿಡಿಯೋಗಳಿಗೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ನಿಮ್ಮ ರಾಕೇಶ್ ಪಮ್ಮಾರ್ ಅಫಿಷಿಯಲ್ ಅಂತ ಇದೆ. ಹಾಗೆ ಇನ್ನೊಂದು ರಾಶಿ ಕ್ರಿಯೇಟರ್ ಸ್ಟುಡಿಯೋ ಅಂತಲೂ ಇದೆ. ಎರಡನ್ನೂ ಫಾಲೋ ಮಾಡಿ. ಥ್ಯಾಂಕ್ ಯು, ಬಾಯ್.